ನಮಸ್ಕಾರ, ಆರ್ಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಂಭ್ರಮದಿಂದ ಜರುಗಿದ ಹಿಂದೂ ಸಮಾಜೋತ್ಸವ. ವಾರ್ತೆಗಳ ವಿವರ. ಅಂಕೋಲಾದಲ್ಲಿ ಹಿಂದೂ ಸಮಾಜೋತ್ಸವ ಸಂಭ್ರಮದಿಂದ ನಡೆಯಿತು. ಅಂಕೋಲಾದ ಜೈನ್ ಹೈಸ್ಕೂಲ್ ಮೈದಾನದಲ್ಲಿ ಮಾರ್ಚ್ 6 ಶುಕ್ರವಾರ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಾಗಿತ್ತು. ಶ್ರೀ ಶಾಂತಾದುರ್ಗಾದೇವಿ ದೇವಸ್ಥಾನದಿಂದ ಜೈನ್ ಕ್ರೀಡಾಂಗಣದವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಿತು. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಕರ್ಕಿ ಸಂಸ್ಥಾನ ಮಠ ಹೊನ್ನಾವರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಮಾರಂಭ ನಡೆಯಿತು. ಸಮ್ಮೇಳನ ಸಮಿತಿ ಸಮಾಜೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರಜಾವೃಂದಗಳಿಗೂ ಸ್ವಾಗತವನ್ನು ಕೋರುತ್ತಾ ತಮ್ಮ ಉಪಸ್ಥಿತಿಯನ್ನ ನಾವು ಕೋರುತ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಆಶ್ರಮದಲ್ಲಿ ಆಸೀನರಾಗಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇವೆ. ಮೇಳ ಅದ್ಭುತವಾಗಿರತಕ್ಕಂಥ ವಾದ್ಯ ಮೇಳ ಕಿವಿಗೆ ಇಂಪಾಗಿರುವ ಮೂಲಕ ನಮ್ಮನ್ನಾಗಬೇಕು ಎನ್ನುವಂತಹ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಕರ್ಕಿ ಸಂಸ್ಥಾನ ಮಠ ಆಗ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ನಮ್ಮದು ಆ ಜೀವನ ದೃಷ್ಟಿಯನ್ನ ಕಟ್ಟುಕೊಂಡಿರುವಂತಹ ಹಿಂದುತ್ವ ಎನ್ನುವ ಪದವೇ ನಮ್ಮನ್ನ ಜಾಗೃತಗೊಳಿಸಿ ಸಮಾಜದೊಳಗೆ ಸೇರಿಕೊಂಡಿರುವ ದೋಷಗಳನ್ನ ನಿವಾರಿಸಿ ಸದ್ಗುಣಶೀಲ ಸಂಘಟಿತ ಸಮಾಜವನ್ನ ರೂಪಿಸುವ ಕೆಲಸ ಇಂದು ಆಗಬೇಕಾಗಿದೆ. ಬಿದ್ದಿದ್ದನ್ನೇ ಬೆಳೆಯಬೇಕು. ನಾಗರಿಕತೆಯ ನೆಲವೀಡಿನಲ್ಲಿ ಸಂಸ್ಕೃತಿಯ ತೇರನ್ನ ಎಳೆಯಬೇಕು. ಪಾಶ್ಚಾತ್ಯ ಜಗತ್ತಿನ ಸಂಸ್ಕೃತಿಯ ಮೋಡಿಯಾಗುವುದರ ನಡುವೆಯೂ ನಮ್ಮ ನೆಲದ ಸಂಸ್ಕೃತಿ ಅನಾವರಣಗೊಳ್ಳದಿದ್ದರೆ ನಾವು ನಮ್ಮವರಿಗಾಗಿ ಏನು ಕೊಟ್ಟು ಹೋಗುತ್ತೇವೆ, ಏನು ಬಿಟ್ಟು ಹೋಗುತ್ತೇವೆ? ನಮ್ಮೆಲ್ಲ ಸಹೋದರ ಸಹೋದರಿಯರೇ, ನಮ್ಮ ನೆಲದ ಕಂಪನ್ನ ನಾವೇ ಅನುಭವಿಸದಿದ್ದರೆ ಹೇಗೆ? ನಮ್ಮತನ ಉಳಿಯಲಿ, ನಮ್ಮವರು ಬೆಳೆಯಲಿ ಎಂಬುದೇ ಈ ಹಿಂದೂ ಸಮಾಜೋತ್ಸವದ ಬಹುಮುಖ್ಯ ಉದ್ದೇಶ. ನೆಲದ ಸಂಸ್ಕೃತಿಯ ಪ್ರತಿ ಹಿಂದೂವಿನ ತಾಯಿ ಬೇರಾಗಬೇಕು ಎನ್ನುವ ಆಶಯದೊಂದಿಗೆ ಇಂದಿನ ಹಿಂದೂ ಸಮ್ಮೇಳನ ಸಮಿತಿ ಅಂಕೋಲಾ ನಗರ ಮಂಡಲದ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಇಂದಿನ ವೇದಿಕೆಗೆ ಮುಖಿ ಕುಮಾರಿ ಹಾರಿಕಾ ಮಂಜುನಾಥ್, ಯುವ ವಾಗ್ಮಿಗಳು, ಲೇಖಕರು, ಬೆಂಗಳೂರು. ನಮ್ಮ ತಾಲೂಕಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ನಾಗೇಶ್ ವೆಂಕಪ್ಪ ನಾಯ್ಕ ಅವರು, ಹಾಗೆ ತಾಲೂಕಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಸುಭಾಷ್ ನಾರ್ವೇಕರ್, ನಾಮಾಂಕಿತ ಖ್ಯಾತ ವಕೀಲರು, ಸಮಾಜ ಸೇವಕರು. ಮಾತಾ ಸರಸ್ವತಿ ದ್ವಯ ಪಾದ ವಂದೇ ವಂದೇ ಮಾತರಂ ಪೀನಾಧರಿತ ತಜ್ಜಂ ಜೋಳು ತಜ್ಜಂ ಧೀಮಿ ತಗದದಿಗಿನ ತೊಂತಾಂ ತಗದದಿಗಿನ ತೊಂತಾಂ ತಗದದಿಗಿನ ತೊಂತ ವಿಷ್ಣು ಬ್ರಾಹ್ಮಣ ಸಂಸ್ಥಾನ ಮಠ ಇವರಿಗೆ ಉಪಸ್ಥಿತರು ಎಲ್ಲಾ ಸಮಾಜ ಬಂಧು ಭಗಿನಿಯರಿಗೂ ಪರವಾಗಿ ಸಮಿತಿಯ ಪರವಾಗಿ ಚರಣಗಳಿಗೆ ನಮಸ್ಕರಿಸ್ತಾ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಹಿಂದೂ ಸಮಾಜೋತ್ಸವಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಕುಮಾರಿ ಹಾರಿಕಾ ಮಂಜುನಾಥ್, ಮೂಲತಃ ಬೆಂಗಳೂರು, BA ಪ್ರಥಮ ವರ್ಷ ವಿದ್ಯಾರ್ಥಿನಿ. ಅವರು ಬಹುಭಾಷಾ ವಕ್ತಾರರಾಗಿದ್ದು ಭರತನಾಟ್ಯ ಕಲಾವಿದೆ, ಜೊತೆಗೆ ಖ್ಯಾತ ಯೋಗಪಟು ಆಗಿದ್ದಾರೆ. ಇವರು ಈಗಾಗಲೇ ಹಲವಾರು ಪ್ರಶಸ್ತಿ ಮತ್ತು ಗೌರವ ಪಡೆದಿದ್ದಾರೆ. ಇವರಿಗೆ ಸಮಿತಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ವೇದಿಕೆಯ ಗೌರವಾಧ್ಯಕ್ಷರಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಸುಭಾಷ್ ನಾರ್ವೇಕರ್ ಇವರು ವತಿಯಲ್ಲಿ ವಕೀಲರು ಹಾಗೂ ಹಲವಾರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆತ್ಮೀಯರೇ, ತಮ್ಗೆಲ್ರಿಗೂ ಇತಿಹಾಸ ಗೊತ್ತಿದೆ ನಮ್ಮ ದೇಶದ್ದು.
ಯಾವ ಸಂದರ್ಭದಲ್ಲಿ ಜಗತ್ತಿನ ಬೇರೆ ಕಡೆ ಬೆಳಕೆ ಕಂಡಿರಲಿಲ್ಲ, ಸಂಸ್ಕೃತಿಯೇ ಕಂಡಿರಲಿಲ್ಲ, ಅಂತಹ ಸಂದರ್ಭದಲ್ಲಿ ಒಂದು ಮಹಾನ್ ಸಂಸ್ಕೃತಿ ನಮ್ಮ ಈ ಭರತಖಂಡದಲ್ಲಿ ಮೆರೆದಿತ್ತು. ನೆಲದಲ್ಲಿಯೇ ಹುಟ್ಟಿ ಬೆಳೆಸಿದಂಥವರು ನಮ್ಮ ಪೂರ್ವಜರು. ವಿದೇಶಕ್ಕೆ ಆ ಸಂದರ್ಭದಲ್ಲಿ ವಿದೇಶಿಯರಿಗೆ ಆ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರು ಈ ಚಿನ್ನದ ನಾಡನ್ನ ಹುಡುಕ್ಲಿಕ್ಕೆ ಬಂದು ಇವತ್ತು ಈ ಚಿನ್ನದ ನಾಡನ್ನ ಬರಿದು ಮಾಡಿದಷ್ಟೇ ಅಲ್ಲ, ಯಾವ ಸನಾತನ ಪದ್ಧತಿ, ಯಾವ ಹಿಂದೂ ಧರ್ಮದ ಚೌಕಟ್ಟಿನ ಮೇಲೆ ಈ ನಮ್ಮ ಸಂಪೂರ್ಣ ಸಂಸ್ಕೃತಿ ನಿಂತಿತ್ತು, ಅದನ್ನ ಹಾಳು ಮಾಡ್ಲಿಕ್ಕೆ ಬಯಸಿದ್ರು. ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ನೋಡಿ, ನಾವು ಹಿಂದೂಗಳು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಆದ್ರೆ ಬಾಹ್ಯವಾಗಿ ಕೆಲವರಿಗೆ ಹೆಮ್ಮೆಗಳಿಂದ ಹಿಂದೂ ಅಂತ ಹೇಳುವಂತ ಒಂದು ಸಂದರ್ಭ ಬಹಳ ಹೆದರಿಕೆಯಿಂದ ಅವರು ಹಿಂದೂಗಳು ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲೆಲ್ಲ ಅದು ಉತ್ತರ ಕಡೆ ಎಂತ ಪರಿಸ್ಥಿತಿ ನೋಡಿ. ಭಾರತಕ್ಕೆ ಸಂವಿಧಾನ ಇದೆ, ಅದು ಸಂವಿಧಾನ ಹಿಂದೂಗಳ ರಕ್ಷಣೆಗೆ ಅಲ್ಲ. ಭಾರತಕ್ಕೆ ಕಾರ್ಯಾಂಗ ಇದೆ, ಅದು ನಮ್ಮ ರಕ್ಷಣೆಗೆ ಅಲ್ಲ. ಶಾಸಕಾಂಗ ಇದೆ, ಅದು ನಮ್ಮ ರಕ್ಷಣೆಗೆ ಅಲ್ಲ. ನ್ಯಾಯಾಂಗ ಅಂತೂ ಇಲ್ವೇ ಇಲ್ಲ. ಯಾರು ರಾತ್ರಿ 10 ಗಂಟೆಗೆ ಬಾಗಿಲು ತಟ್ಟಿದ್ರೆ ಏನೋ ಕೆಲಸ ಇಲ್ಲದಂತ ಎಮರ್ಜೆನ್ಸಿ ಕೇಸ್ಗಳನ್ನ ತಗೋತಾರೆ. ಆದ್ರೆ ನಮ್ಮ ದೇಶದ ನೆಲ ಜಲ ಸಂಸ್ಕೃತಿಯ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅವರು ಒಂದ್ ರೀತಿ ತ್ಯಾಜ್ಯದ ಮನೋಭಾವನೆ ಹೊಂತಾರೆ. ಏನೇ ಇರಲಿ, ನಮ್ಗೆ ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆಲ್ಲ ಆಡಳಿತದ ಹೊಡೆತಗಳನ್ನು ತಡೆಕೊಂಡು ಇವತ್ತು 100 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ. ಸಂಘದಲ್ಲಿ ಈ ದೇಶಾಭಿಮಾನ ಬೆಳೆಸದೇ ಇದ್ದಿದ್ರೆ, ಹಿಂದೂಗಳಲ್ಲಿ ಸ್ವಾಭಿಮಾನ ಬೆಳೆಸದೇ ಇದ್ದಿದ್ರೆ, ನಾವು ಇವತ್ತು ಇರುವಂತಹ ಹಿಂದೂಗಳು ಸಹ ಈ ದೇಶದಲ್ಲಿ ಇರ್ತಾ ಇರಲಿಲ್ಲ. ಪರಕೀಯರ ದಾಳಿ ಬಿಡಿ, ನಮ್ಮವರೇ ನಮ್ಗೆ ಇವತ್ತು ಸರಿಯಾಗಿ ನೋಡ್ತಾ ಇಲ್ಲ. ಆದ್ರಿಂದ ನಾವು ಹಿಂದೂಗಳು ಅಂತ ಹೇಳಿ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಮೇಘಮಾಲೆ 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 ಹೀಗೆ ಗಿರಿಯಲು ಬಾಗಿ ತಪ್ಪುವುದು, ಗಿರಿಯಲು ಬಾಗಿ ತಪ್ಪುವುದು, ಗಿರಿಯಲು ಬಾಗಿ ತಪ್ಪುವುದು. ಬೆಳಗಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸತ್ಯದ ದರ್ಶನ ಮಾಡಿಸುವ ದೀಪ ಒಂದು ನ್ಯಾಯ ದೀಪಿಕೆ. ನಮಗೆ ಸನಾತನ ಸಂಸ್ಕೃತಿಯ ಅವಿಭಾಜ್ಯ ದೀಪ ಆವುದು. ಎಲ್ಲವೂ ಉರಿದು ತನ್ಮೂಲಕ ದೀಪದ ಬೆಳಕಿಗೆ ಸಾಂಕೇತಿಕತೆಯನ್ನ ಬರೆಯುವ ದೀಪ ನಮ್ಮೆಲ್ಲರ ಹೊಂದಿಕೆಯಾದ ಕರುನಾಡನ ಯಾವ ಗಳಿಗೆಯಲ್ಲಿಯೂ ಕೂಡ ನಮ್ಮ ಬಾಳನ್ನ ಬೆಳಗಿಸಿ ಭರತ ಮಾತೆಯ 5000 ವರ್ಷಗಳ ಇತಿಹಾಸ ನಿನ್ನ ಅಡಿಗಾವಲಿಯ ಸೇವಕರು ನಾವು. ಮಾತೆಗೆ ಪುಷ್ಪ ಸಮರ್ಪಣೆ ಮಾಡಿರುವ ಎಲ್ಲ ಗಣ್ಯ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾಂತನ ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೈತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೈತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೈತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೈತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದಿತ್ತಂತ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ ಕಣ್ಣು ಮುಂದೆ ಕಾಣ್ತಿರದಂತ 106 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸಿಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಜನಾಂಗದವರ, 1-2 ಪರಕೀಯ ದೇಶದವರ. 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು,
ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು ದೇವರ ಮೂರ್ತಿಗಳನ್ನು ಕೈಲಿ ಹೊತ್ಕೊಂಡು ದಿಕ್ಕು ನಾಳೆ ಪ್ರಸಾರವಾಗುವ ಆರ್ಯ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.